ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಪೂಜಾ ಮದುವೆ ಮುರಿದು ಹೋಗ್ತದೆ. ಆದರೆ ಇಲ್ಲಿ ಪೂಜಾ ಹಟ್ಟಿಗೆ ಬಿದ್ದಿದ್ದಾರೆ. ಹಾಗಿದ್ರೆ ಪೂಜಾ ಮಾಡ್ತಿರೋ ಕೆಲಸದಿಂದ ಭಾಗ್ಯ ತತ್ತರಿಸಿ ಹೋಗ್ತಿದ್ದಾರೆ. ಹಾಗಿದ್ರೆ ಪೂಜಾ ಏನು ನಿರ್ಧಾರ ತಗೊಂಡೇ ಬಿಟ್ಲು. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪೂಜಾ ಮದುವೆಗೆ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ನಿಶ್ಚಿತಾರ್ಥ ತುಂಬ ಚೆನ್ನಾಗಾಯಿತು, ಇದೇ ರೀತಿ ಮದುವೆನ ಕೂಡ ಮಾಡಿಕೊಡಿ, ಊಟ ಅಂತೂ ಸಕ್ಕದಾಗಿತ್ತು ಅಂತ ಕಾಮತ್ ಹೇಳ್ತಾರೆ. ತದನಂತರ ಇಲ್ಲಿ ಮೀನಾಕ್ಷಿ ಊಟ ಮಾಡಿಲ್ಲ ಅಂತ ಸುನಂದ್ ಅವರು ಹೇಳಿದಾಗ, ಯಾಕೆ ಮೀನಾಕ್ಷಿ ಅಂದಾಗ ನನಗೆ ಹೊಟ್ಟೆ ಹಸಿವಾಗ್ತಿಲ್ಲ ಅಂತಾರೆ. ಬಿಡಿ, ಅವಳಿಗೆ ಈ ಕೈ ರುಚಿ ನೋಡೋ ಭಾಗ್ಯ ಇಲ್ಲ ಅಂತ ಕಾಮತ್ ಹೇಳ್ತಾರೆ. ನಂತರ ಇಲ್ಲಿ ಆದಿಶ್ವರ್ ಆಶೀರ್ವಾದ ತಗೊಳ್ಳೋಕೆ ಇಲ್ಲಿ ಪೂಜಾ ಮುಂದಾದಾಗ ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿ ತಡೆದು ಬಿಡ್ತಾರೆ. ನಂತರ ಕಿಶನ್ ಮತ್ತು ಪೂಜಾ ದೊಡ್ಡವರ ಆಶೀರ್ವಾದ ತಗೋತಾರೆ. ನಂತರ ಎಲ್ಲರೂ ಕೂಡ ಹೊರಟಿದ್ದಾಗೆ ಇಲ್ಲಿ ಭಾಗ್ಯ ಮನೆಯಲ್ಲಿ ಖುಷಿಯಿಂದ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ. ಆದರೆ ಇಲ್ಲಿ ಭಾಗ್ಯನ ಕರ್ಕೊಂಡು ಅಪ್ಪ ಹೋಗಿ ಈ ಮದುವೆ ನಡೆಯೋದು ಬೇಡ ಅಮ್ಮ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು, ಯಾಕೆ ಅನ್ನೋದು ನಿನಗೂ ಕೂಡ ಗೊತ್ತದ. ಆ ಮನೇಲಿ ಇವ್ರಿಗೆ ಬಿಟ್ಟು ಯಾರಿಗೂ ಪೂಜಾ ಮದುವೆ ಆಗೋದು ಇಷ್ಟ ಇಲ್ಲ, ಖಂಡಿತ ಈ ಮದುವೆನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಭಾಗ್ಯ ಕನ್ವಿನ್ಸ್ ಮಾಡಿದ್ರು ಅಪ್ಪ ಕನ್ವಿನ್ಸ್ ಆಗಲ್ಲ. ತದನಂತರ ಬಂದದ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ಆಗಿರೋದು ನಿಶ್ಚಿತಾರ್ಥ ಅಷ್ಟೇ ಅಲ್ವಾ, ಮದುವೆ ನಿಲ್ಲಿಸ್ಬಿಡೋಣ ಅಂತಾರೆ. ಎಲ್ಲರೂ ಕೂಡ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಇಲ್ಲ, ಆ ಮನೇಲಿ ಯಾರಿಗೂ ಕೂಡ ಇಷ್ಟ ಇಲ್ಲ, ಬೇಡ ಈ ಮದುವೆ ನಡೆಯೋದು ಅಂತ ಹೇಳ್ತಾರೆ ಅಪ್ಪ. ಬಟ್ ಇಲ್ಲಿ ಪೂಜಾ ರಿಕ್ವೆಸ್ಟ್ ಮಾಡ್ಕೋತಾಳೆ, ಕಿಶನ್ ತುಂಬ ಒಳ್ಳೆ ಹುಡುಗ ಅಪ್ಪ, ಖಂಡಿತ ನಾನು ಎಲ್ವನ್ನ ಕೂಡ ಹೆದರಿಸ್ತೀನಿ, ಎಲ್ಲ ಕೂಡ ಸರಿ ಹೋಗುತ್ತೆ. ನೀವು ಕಾಮತ್ ಸರ್ ನೋಡಿದ್ರಲ್ವಾ, ಬಂದಿರೋ ಪ್ರಾಬ್ಲಮ್ ಎಷ್ಟು ಚೆನ್ನಾಗಿ ಸಾರ್ಟ್ ಔಟ್ ಮಾಡಿದ್ರು, ಮುಂದೆ ಕೂಡ ಅದೇ ರೀತಿ ಆಗುತ್ತೆ, ಎಲ್ಲ ಕೂಡ ಸಮಸ್ಯೆ ಬಗ್ಗೆ ಇರುತ್ತಪ್ಪ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಲ್ಲಿ ಅಪ್ಪ ತನ್ನ ಹಠ ಬಿಡುವುದಿಲ್ಲ, ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ಬಿಡ್ತಾರೆ. ಇದರಿಂದ ತುಂಬ ನೊಂದ್ಕೊಂಡಂಥ ಪೂಜಾ ಹೊರಗಡೆ ಓಡಿ ಹೋಗ್ಬಿಡ್ತಾಳೆ. ಇದರಿಂದ ಭಾಗ್ಯ ಕೂಡ ತಂಗಿ ಹತ್ರ ಹೋಗಿದ್ದೆ ಸಮಾಧಾನ ಮಾಡ್ಕೊ, ಅಪ್ಪನ ಒಪ್ಸೋಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡೋದಲ್ಲ, ಅಪ್ಪ ಒಪ್ಕೊಳ್ಳೇಬೇಕಕ್ಕ, ಯಾಕಂದರೆ ನಾನು ಕಿಶನ್ನ ತುಂಬಾ ಹಚ್ಕೊಂಡು ಪ್ರೀತಿ ಮಾಡಿದ್ದೀನಿ, ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ, ಯಾಕಂದರೆ ನಾನು ಕಿಶನ್ನ ಪ್ರಪೋಸಲ್ ಕೂಡ ಒಪ್ಕೊಳ್ಳಿಲ್ಲ, ಮನೆಯಲ್ಲಿ ನನ್ನಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ನೀವೇ ನೋಡಿದ ಹುಡುಗನ್ನೇ ನನ್ನ ಮದುವೆ ಆಗ್ತಿರೋದು, ನೀವೇ ಹೋಗಿ ಮಾತಾಡಿ ನಿನಗೆ ಇವನೇ ಸೂಕ್ತ ಅಂತ ಹೇಳಿದರೆ, ಹಾಗಾಗಿ ನಾನು ಒಪ್ಕೊಂಡೆ. ಆದರೆ ಈಗ ನಿಶ್ಚಿತಾರ್ಥ ಆಗಿದೆ, ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಮುರಿಯೋದು ಅಂದರೆ ಖಂಡಿತ ನಂಗೆ ಇಷ್ಟ ಆಗೋದಿಲ್ಲ. ನಾನು ಕಿಶನ್ನ ತುಂಬಾ ಇಷ್ಟಪಡ್ತಿದ್ದೀನಿ, ಖಂಡಿತ ನನ್ನ ಮನಸ್ಸಿನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಭಾಗ್ಯ ಕೂಡ ಎಲ್ಲ ಸರಿಪಡಿಸೋಣ, ಅಪ್ಪಂದು ಕೂಡ ತಪ್ಪಿಲ್ಲ, ಇಷ್ಟೆಲ್ಲ ಆಗ್ತದೆ ಅಂದರೆ ಮಗಳು ಬದುಕಲಿ, ಖಂಡಿತ ಅವ್ರಿಗೆ ಗಾಬರಿ ಆಗುತ್ತಲ್ವಾ ಅಂದಾಗ, ಖಂಡಿತ ಅಕ್ಕ ಎಲ್ಲ ಸರಿ ಹೋಗುತ್ತೆ, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ನಾನು ಹೋಗಿ ಎಲ್ಲ ಸರಿಪಡಿಸ್ತೀನಿ ಅಕ್ಕ, ನಿನ್ನ ರೀತಿನೇ ಅಡ್ಜಸ್ಟ್ ಆಗಿ ಹೋಗ್ತೀನಿ. ಆದರೆ ಒಂದಂತೂ ನಿಜ, ಕಿಶನ್ ಜೊತೆನೇ ನನ್ನ ಮದುವೆ ಆಗಬೇಕು, ಇಲ್ಲ ಅಂದರೆ ಕಿಶನ್ ಬಿಟ್ಟು ನನ್ನ ಬದುಕಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ, ನಾನು ಯಾರನ್ನ ಕೂಡ ಮದುವೆ ಆಗಲ್ಲ, ಮದುವೆ ಚಾಪ್ಟರೇ ನನ್ನ ಬದುಕಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತ ಪೂಜಾ ಹೇಳ್ತಿದ್ದಾಗೆ ಭಾಗ್ಯ ಶಾಕ್ ಆಗ್ತಿದ್ದಾರೆ.